ಮದರ್ ತೆರೇಸಾ ಅಂದ್ರೆ ಎಲ್ಲರಿಗೂ ಏನ್ ನೆನಪಾಗುತ್ತೆ? ಅವರು ತುಂಬಾ ಒಳ್ಳೆಯವರು, ಬಡವರಿಗೆ ಸಹಾಯ ಮಾಡ್ತಿದ್ರು, ಅನಾಥರನ್ನ ಸಾಕ್ತಾ ಇದ್ರು, ಅದೆಷ್ಟೋ ರೋಗಿಗಳಿಗೆ ಕಾಯಿಲೆ ವಾಸಿ ಮಾಡ್ತಿದ್ರು ಅಂತ ನಾವೆಲ್ಲರೂ ತಿಳ್ಕೊಂಡಿದೀವಿ. ಆದ್ರೆ ಅದೆಷ್ಟೋ ಜನರು ಸಾವನ್ನಪ್ಪೋದಿಕ್ಕೆ ಮದರ್ ತೆರೇಸಾ ಅವರೇ ಕಾರಣವಾಗಿದ್ರು ಅನ್ನೋ ವಿಷಯ ನಿಮ್ಗೇನಾದ್ರೂ ಗೊತ್ತಾ? ಅವರು ನಡೆಸ್ತಾ ಇದ್ದಂತ ಅನಾಥಾಶ್ರಮದಲ್ಲಿ ಅನಾಥರಿಗೆ ಹೇಗೆಲ್ಲ ತೊಂದರೆಗಳನ್ನ ಕೊಡಲಾಗ್ತಿತ್ತು ಗೊತ್ತಾ? ರೋಗಿಗಳ ಕಾಯಿಲೆಯನ್ನ ವಾಸಿ ಮಾಡ್ತೀವಿ ಅನ್ನೋ ನೆಪದಲ್ಲಿ ಒಬ್ಬರಿಗೆ ಇದ್ದಂತ ಕಾಯಿಲೆ ಮತ್ತೊಬ್ಬರಿಗೆ ಬರೋ ಹಾಗೆ ಮಾಡ್ತಿದ್ರು. ಅವರನ್ನೆಲ್ಲ ಬಲವಂತವಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡ್ತಿದ್ರಂತೆ. ಇಲ್ಲಿ ಮದರ್ ತೆರೇಸಾ ಅವರು ಕೆಟ್ಟವರು ಅನ್ನೋ ಭಾವನೆ ನಿಮ್ಮಲ್ಲಿ ಬರ್ಲಿ ಅಂತ ನಾನು ಇದನ್ನೆಲ್ಲ ಹೇಳ್ತಿಲ್ಲ. ಕೇವಲ ಅವರು ಮಾಡಿರುವಂತ ತಪ್ಪುಗಳ ಬಗ್ಗೆ ತಿಳಿಸೋದಷ್ಟೇ ನನ್ನ ಕೆಲಸ. ಹಾಗಾದ್ರೆ ಬನ್ನಿ ಮದರ್ ತೆರೇಸಾ ಅವ್ರ ಬಗ್ಗೆ ತಿಳ್ಕೊಂಬರೋಣ. ಮದರ್ ತೆರೇಸಾ ಅವರು ಹುಟ್ಟಿದ್ದು ಆಗಸ್ಟ್ 26, 1910ರಲ್ಲಿ. ಇವರು ನಮ್ ದೇಶದವರಲ್ಲ, ಮೆಸಡೋನಿಯಾ ಅನ್ನುವಂತ ಒಂದು ದೇಶದಲ್ಲಿ ಹುಟ್ಟುತ್ತಾರೆ. ಮದರ್ ತೆರೇಸಾ ಅವರು ಕೇವಲ 8 ವರ್ಷದ ಚಿಕ್ಕ ಹುಡುಗಿಯಾಗಿದ್ದಾಗ್ಲೇ ಅವರ ತಂದೆ ಸಾವನ್ನಪ್ತಾರೆ. ಇದರಿಂದ ಅವರ ಕುಟುಂಬ ತುಂಬಾ ಕಷ್ಟಪಡಬೇಕಾಗಿ ಬರುತ್ತೆ. ಅವರ ತಾಯಿನೇ ಮಕ್ಕಳನ್ನ ಸಾಕ್ತಾರೆ. ಮದರ್ ತೆರೇಸಾ ಚಿಕ್ಕಂದಿನಿಂದಲೂ ಜನಗಳ ಸೇವೆ ಮಾಡೋದು, ಧರ್ಮವನ್ನ ಪಾಲಿಸೋದು, ಇದರ ಬಗ್ಗೆನೇ ತರಬೇತಿ ಪಡ್ಕೊಳ್ತಾರೆ. ಹೀಗಾಗಿ ಮದರ್ ತೆರೇಸಾ ತಮ್ಮ 18ನೇ ವಯಸ್ಸಿನಲ್ಲೇ ಮನೆಯನ್ನ ಬಿಟ್ಟು ಹೊರಗಡೆ ಬರ್ತಾರೆ. ನನ್ನಾಗೋದಕ್ಕೆ ತೀರ್ಮಾನ ಮಾಡ್ತಾರೆ. ನನ್ನಂದ್ರೆ ಸಾಧುಗಳು, ಸಂತರು ಅಂತಾರಲ್ಲ, ಆತರ. ನಂತರ ಮದರ್ ತೆರೇಸಾ ಅವರು ನಾನು ಭಾರತಕ್ಕೆ ಹೋಗಿ ಜನಗಳ ಸೇವೆ ಮಾಡಬೇಕು ಅನ್ಕೋತಾರೆ. ಅದೇ ರೀತಿ ಭಾರತಕ್ಕೆ ಬಂದು ಸೈಂಟ್ ಮೇರೀಸ್ ಎಂಬ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಅದೇ ಸಮಯದಲ್ಲಿ ಕೋಲ್ಕತ್ತಾದಲ್ಲಿರುವ ಅನಾಥ ಮಕ್ಕಳ ಪರಿಸ್ಥಿತಿ, ಬಡವರು, ರೋಗಿಗಳನ್ನ ಕಂಡು ದುಃಖಪಟ್ಟು ಅಂಥವರಿಗೋಸ್ಕರ ಅಂತಾನೆ 1950ರಲ್ಲಿ ಮಿಷನರೀಸ್ ಆಫ್ ಚಾರಿಟಿ ಅನ್ನೋ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಅದರ ಮುಖ್ಯ ಉದ್ದೇಶ ಏನಂದ್ರೆ ಅನಾಥರಿಗೆ, ಬಡವರಿಗೆ, ರೋಗಿಗಳಿಗೆ ಸೇವೆ ಮಾಡೋದು. ಅದೇ ರೀತಿ ಜನಗಳಿಗೆ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಇದರಿಂದ ಮದರ್ ತೆರೇಸಾ ತುಂಬಾ ಫೇಮಸ್ ಆಗ್ತಾರೆ. ಈಕೆ ಬಡವರ ಸೇವೆ ಮಾಡೋದಕ್ಕೆ ಅಂತಾನೆ ಭೂಮಿಯ ಮೇಲೆ ಬಂದಿದ್ದಾರೆ ಅಂತ ಎಲ್ಲರೂ ತಿಳ್ಕೊಳ್ತಾರೆ. ಇಲ್ಲಿಯವರೆಗೂ ನಾನು ಹೇಳ್ದಂತ ವಿಷಯಗಳು ಮಾತ್ರನೇ ಎಲ್ಲರಿಗೂ ಗೊತ್ತಿರೋದು. ಆದ್ರೆ ಇದೆಲ್ಲವನ್ನ ಪಕ್ಕಕ್ಕಿಟ್ರೆ ಮದರ್ ತೆರೇಸಾ ಅವರ ಅನ್ಯಾಯಗಳ ಬಗ್ಗೆ, ಅಕ್ರಮಗಳ ಬಗ್ಗೆ ಅಷ್ಟಾಗಿ ನಿಜ ಸ್ವರೂಪ ಅನ್ನೋದು ಹೊರಗಡೆ ಬರ್ಲೇ ಇಲ್ಲ. ನಾನು ಯಾಕೆ ಈ ತರ ಹೇಳ್ತಿದ್ದೀನಿ ಅಂತ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗುತ್ತೆ. ಮದರ್ ತೆರೇಸಾ ಅವರು ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ. ಅವರೊಬ್ರು ಕರುಣಾಮಯಿ ಅಂತ ಅನ್ಕೊಳ್ತಿರುವಾಗ್ಲೇ ಒಂದು ಡಾಕ್ಯುಮೆಂಟರಿ ರಿಲೀಸ್ ಆಗುತ್ತೆ. ಅದರ ಹೆಸರು ಹೆಲ್ಸ್ ಏಂಜಲ್. ಈ ಪುಸ್ತಕ ರಿಲೀಸ್ ಆದ್ಮೇಲೆ ಜನಗಳು ಯಾವ ಮದರ್ ತೆರೇಸಾ ಅವರನ್ನ ದೇವರ ತರ ಅಂತ ಅನ್ಕೊಂಡು ಪೂಜಿಸ್ತಿದ್ರೋ ಅದೇ ಮದರ್ ತೆರೇಸಾ ಅವರ ಕರಾಳ ಸತ್ಯಗಳು ಒಂದೊಂದೇ ಹೊರಗಡೆ ಬರುತ್ತೆ. ಅಷ್ಟಕ್ಕೂ ಆ ಪುಸ್ತಕದಲ್ಲಿ ಅಂಥದ್ದು ಏನಿತ್ತು ಗೊತ್ತಾ? ಮದರ್ ತೆರೇಸಾ ಅವರು ಬಡವರಿಗೋಸ್ಕರ ಅಂತಾನೆ ಸ್ಥಾಪನೆ ಮಾಡಿದ್ದಂತ ಮಿಷನರೀಸ್ ಆಫ್ ಚಾರಿಟಿ ಅನ್ನೋ ಸಂಸ್ಥೆಯಲ್ಲಿ ಅವರು ಅನಾಥರಿಗೆ, ರೋಗಿಗಳಿಗೆ ಸೇವೆ ಮಾಡ್ತಿದ್ರು ಅಂತ ಎಲ್ಲರೂ ಅನ್ಕೊಂಡಿದ್ರು. ಆದ್ರೆ ಅಲ್ಲಿ ನಡೆಯುತ್ತಿದ್ದದ್ದೇ ಬೇರೆಯಾಗಿತ್ತಂತೆ. ಕ್ಯಾನ್ಸರ್, ಕುಷ್ಠರೋಗ, ಈ ರೀತಿ ಬೇರೆ ಬೇರೆ ಕಾಯಿಲೆಗಳಿದ್ದಂತ ಎಲ್ಲಾ ರೋಗಿಗಳಿಗೂ ಒಂದೇ ರೀತಿ ಮೆಡಿಸಿನ್ ಕೊಡ್ತಿದ್ರಂತೆ. ಅವರು ಕೊಡ್ತಿದ್ದಂತ ಮೆಡಿಸಿನ್ಸ್ ಕೂಡ ತುಂಬಾ ಲೋ ಕ್ವಾಲಿಟಿ ಮೆಡಿಸಿನ್ಸ್ ಆಗಿತ್ತು. ಅಲ್ಲಿ ಯೂಸ್ ಮಾಡ್ತಿದ್ದಂತ ಸಿರಿಂಜ್ಗಳನ್ನ ತಣ್ಣೀರಲ್ಲಿ ತೊಳೆದು ಮತ್ತೊಬ್ಬರಿಗೂ ಅದನ್ನೇ ಯೂಸ್ ಮಾಡ್ತಿದ್ರಂತೆ. ತುಂಬಾ ಭಯಾನಕವಾದಂತ ಕಾಯಿಲೆಗಳಿದ್ದಂತ ರೋಗಿಗಳಿಗೆ ಯಾವ ಸಿರಿಂಜನ್ನ ಬಳಸ್ತಿದ್ರೋ ಅದೇ ಸಿರಿಂಜನ್ನ ನಾರ್ಮಲ್ ಕಾಯಿಲೆಗಳಿದ್ದಂತ ರೋಗಿಗಳಿಗೂ ಬಳಸ್ತಿದ್ರಂತೆ. ಭಯಾನಕವಾದಂತ ಕಾಯಿಲೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅದು ಯಾವ ರೀತಿ ಕಾಯಿಲೆ ಆಗಿರ್ಬೋದು ಅಂತ. ಆ ಕಾಯಿಲೆ ಹೆಸರನ್ನ ಯೂಟ್ಯೂಬ್ ನಲ್ಲಿ ಹೇಳೋದಿಕ್ಕಾಗಲ್ಲ. ಆ ಕಾಯಿಲೆಗಳು ಒಬ್ಬರಿಂದ ಮತ್ತೊಬ್ಬರಿಗೆ ಅಂಟಿಕೊಳ್ತಿದ್ರಿಂದ ಅಲ್ಲಿ ಎಷ್ಟು ಕಾಯಿಲೆಗಳು ಹೆಚ್ಚಾಗುತ್ತೆ ಅಂದ್ರೆ ಅದನ್ನ ಅಲ್ಲಿನ ಡಾಕ್ಟರ್ಸ್ಗಳು ಕಂಟ್ರೋಲ್ ಮಾಡೋದಿಕ್ಕೂ ಆಗ್ತಿರ್ಲಿಲ್ವಂತೆ. ಯಾಕಂದ್ರೆ ಅಲ್ಲಿನ ಡಾಕ್ಟರ್ಸ್ಗಳಿಗೆ ಸರಿಯಾದ ಟ್ರೈನಿಂಗ್ ಕೂಡ ಇರಲಿಲ್ಲ. ಅಷ್ಟೇ ಯಾಕೆ, ಅವರು ಡಾಕ್ಟರ್ಸ್ಗಳೇ ಆಗಿರ್ಲಿಲ್ಲ. ಈ ರೀತಿ ಸುದ್ದಿ ಕೇಳಿದಂತ ಜರ್ನಲಿಸ್ಟ್ ಒಬ್ರು ಇದು ಸತ್ಯನಾ ಸುಳ್ಳ ಅಂತ ತಿಳ್ಕೊಳ್ಳೋದಕ್ಕೆ ಡಾಕ್ಟರ್ ವೇಷವನ್ನ ಹಾಕೊಂಡು ಅಲ್ಲಿಗೆ ಹೋದಾಗ್ಲೇ ತಿಳಿಯುತ್ತೆ ಇದೆಲ್ಲವೂ ಸತ್ಯ ಅಂತ. ಅಲ್ಲಿದ್ದಂತ ಡಾಕ್ಟರ್ಸ್ಗಳು ಯಾರು ಡಾಕ್ಟರ್ಸ್ಗಳೇ ಆಗಿರ್ಲಿಲ್ಲ, ಸರಿಯಾದ ಕ್ವಾಲಿಫಿಕೇಶನ್ ಇರಲಿಲ್ಲ. ಚಿಕ್ಕ ಮಕ್ಕಳನ್ನ ಬೆಡ್ಗಳಿಗೆ ಕಟ್ ಹಾಕ್ತಿದ್ರಂತೆ. ಎಕ್ಸ್ಪೈರ್ ಆಗಿರುವಂತ ಮೆಡಿಸಿನ್ಸ್ ಗಳನ್ನ ಬಿಸಾಡದೆ ಸ್ಟೋರ್ ಮಾಡ್ಕೊಳ್ತಿದ್ರಂತೆ. ಮತ್ತೆ ಯಾವ ಪೇಷಂಟ್ಸ್ಗಳು ಅವರಿಗೆ ಇದ್ದಂತ ಕಾಯಿಲೆಗಳಿಂದ ತುಂಬಾ ಬಳಲ್ತಿದ್ರು, ಸಂಕಟ ಪಡ್ತಿದ್ರು ಅಂಥವರಿಗೆ ಮದರ್ ತೆರೇಸಾ ಈ ರೀತಿ ಹೇಳ್ತಿದ್ರಂತೆ, ನಿಮ್ಮ ನೋವು ದೇವರಿಗೆ ನಿಮ್ಮನ್ನ ಹತ್ತಿರವಾಗಿಸುತ್ತೆ. ನೀವು ಸಂಕಟ ಪಡಬೇಕು ಅಂತ ದೇವರು ಮೊದಲೇ ತೀರ್ಮಾನಿಸಿರುತ್ತಾರೆ. ಆದ್ದರಿಂದ ಅದನ್ನ ಯಾರಿಂದಲೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಅವರ ನೋವನ್ನ ಕಡಿಮೆ ಮಾಡೋದಕ್ಕೆ ಯಾವುದೇ ರೀತಿಯ ಮೆಡಿಸಿನ್ಸ್ ಗಳನ್ನ ಕೊಡ್ತಾ ಇರ್ಲಿಲ್ವಂತೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಅಲ್ಲಿದ್ದಂತ ರೋಗಿಗಳ ಪರಿಸ್ಥಿತಿ ಹೇಗಿತ್ತು ಅಂತ.
ಹಾಗೆ ಯಾವ ರೋಗಿಗಳಿಗೆ ತಮ್ಮ ನೋವನ್ನ ತಡ್ಕೊಳ್ಳೋಕಾಗ್ದೆ ಅವರ ಕಾಯಿಲೆ ಜಾಸ್ತಿಯಾಗಿ ಇನ್ನು ಸ್ವಲ್ಪ ದಿನದಲ್ಲಿ ನಾವು ಸಾವನ್ನಪ್ತೀವಿ ಅಂತ ಆ ರೋಗಿಗಳಿಗೆ ಅನಿಸುತ್ತಿತ್ತೋ ಅಂಥವರಿಗೆ ಮದರ್ ತೆರೆಸಾ ಅವರು ನಿಮ್ಮನ್ನ ಬದುಕಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಭಗವಂತನಾದ ಜೀಸಸ್ಗೆ ಮಾತ್ರ ಅದು ಸಾಧ್ಯ. ಆದ್ದರಿಂದ ನೀವು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿಕೊಳ್ಳಿ, ಆಗ ಜೀಸಸ್ ನಿಮ್ಮ ಕಾಯಿಲೆಗಳನ್ನ ವಾಸಿ ಮಾಡ್ತಾರೆ, ನಿಮ್ಮನ್ನ ಕಾಪಾಡ್ತಾರೆ ಅಂತ ಹೇಳಿ ಅವರನ್ನ ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಮಾಡಿ ಪ್ರೇಯರ್ಗಳನ್ನ ಮಾಡ್ತಿದ್ರು. ಮದರ್ ತೆರೆಸಾ ಅವರು ಜನಗಳಿಗೆ ಸೇವೆ ಮಾಡ್ತಿದ್ದಾರೆ, ಅನಾಥರನ್ನ ಸಾಕ್ತಿದ್ದಾರೆ ಅಂತ ಹೇಳಿ ಅನೇಕ ದಾನಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನ ದಾನವನ್ನಾಗಿ ಕೊಡ್ತಾರೆ. ಮದರ್ ತೆರೆಸಾ ಅವರ ಹತ್ರ ಹಣದ ದೊಡ್ಡ ಖಜಾನೆಯೇ ತುಂಬಿತ್ತು. ಆದ್ರೆ ಅಷ್ಟೊಂದು ಹಣ ಇದ್ರೂ ಕೂಡ ರೋಗಿಗಳಿಗೆ ಸರಿಯಾದ ಟ್ರೀಟ್ಮೆಂಟ್ ಇರ್ತಿರ್ಲಿಲ್ಲ, ಸರಿಯಾದ ಮೆಡಿಸಿನ್ಸ್ ಗಳನ್ನ ಕೊಡ್ತಿರ್ಲಿಲ್ಲ. ಹಾಗಾದ್ರೆ ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಹಣ ಏನಾಯ್ತು? ಹಣದ ಬಗ್ಗೆ ಯಾವುದೇ ಮಾಹಿತಿಯನ್ನ ಅವರು ಬಿಟ್ಕೊಡ್ತಿರ್ಲಿಲ್ಲ. ಇಷ್ಟೆಲ್ಲ ನಡೆಯುತ್ತಿದ್ರು ಯಾವ ಪತ್ರಿಕೆಯವರು ಯಾವ ಮೀಡಿಯಾದವರು ಕೂಡ ಅದರ ಬಗ್ಗೆ ಮಾತಾಡುವುದಿಲ್ಲ. ನಿಜಕ್ಕೂ ಮದರ್ ತೆರೆಸಾ ಅವರು ಜನಗಳಿಗೆ ಯಾವ ರೀತಿ ಸೇವೆ ಮಾಡ್ತಿದ್ದಾರೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ ಹೊರ ಪ್ರಪಂಚಕ್ಕೆ ತಿಳಿಸೋದಕ್ಕೆ ಯಾವ ಪ್ರಯತ್ನವನ್ನೂ ಮಾಡಲ್ಲ. ಕೇವಲ ಮದರ್ ತೆರೆಸಾ ಅವರನ್ನ ಹಾಡಿ ಹೊಗಳಿ ಅವರನ್ನ ಇನ್ನೂ ಪ್ರಖ್ಯಾತಿ ಮಾಡೋದ್ರಲ್ಲೇ ಪತ್ರಿಕೆಯವರು ಮೀಡಿಯಾದವರು ಬ್ಯುಸಿಯಾಗಿದ್ರು. ನಾನೀಗ ಮದರ್ ತೆರೆಸಾ ಅವ್ರ ಬಗ್ಗೆ ಹೇಳಿದಂತ ಪ್ರತಿಯೊಂದು ವಿಷಯವೂ ಕೂಡ ನಾನಾಗೆ ಯಾವುದನ್ನು ಹೇಳಿಲ್ಲ, ಆ ಡಾಕ್ಯುಮೆಂಟರಿ ಪುಸ್ತಕದಲ್ಲಿ ಇರೋದನ್ನ ಹೇಳ್ತಿದ್ದೀನಿ. ಕೇವಲ ಅದೊಂದೇ ಪುಸ್ತಕ ಅಲ್ಲ, ಮದರ್ ತೆರೆಸಾ ದಿ ಅನ್ಟೋಲ್ಡ್ ಸ್ಟೋರಿ ಅನ್ನೋ ಮತ್ತೊಂದು ಡಾಕ್ಯುಮೆಂಟರಿ ಕೂಡ ರಿಲೀಸ್ ಆಗಿತ್ತು. ಅದರಲ್ಲೂ ಕೂಡ ಮದರ್ ತೆರೆಸಾ ಅವರ ಈ ನಿಗೂಢ ಸತ್ಯಗಳ ಬಗ್ಗೆನೇ ಬರೆಯಲಾಗಿದೆ. ಡಾಕ್ಟರ್ ಚಟರ್ಜಿ ಎಂಬ ವೈದ್ಯರು ಮತ್ತು ಲೇಖಕರಾಗಿದ್ದಂಥ ಅವರು ಕೋಲ್ಕತ್ತಾದವರೇ ಆಗಿದ್ದು, ಅವರು ಮದರ್ ತೆರೆಸಾ ಅವರ ಬಗ್ಗೆ ಹೇಳಿದ್ದೇನೆಂದ್ರೆ, ಮದರ್ ತೆರೆಸಾ ನಿಜವಾಗಿಯೂ ಜನಗಳ ಸೇವೆ ಮಾಡ್ತಿರ್ಲಿಲ್ಲ, ಅವರು ತನ್ನ ಹೆಸರು ಫೇಮಸ್ ಆಗ್ಬೇಕು ಅಂತ ಮಾತ್ರ ಈ ರೀತಿ ತೋರಿಸ್ಕೊಳ್ತಿದ್ರು ಅಂತ ಹೇಳಿದ್ದಾರೆ. ಡಾಕ್ಟರ್ ಚಟರ್ಜಿ ಅವರು ಕೂಡ ಮದರ್ ತೆರೆಸಾ ಅವರ ವಿರುದ್ಧ ಒಂದು ಪುಸ್ತಕವನ್ನ ಬರೆದಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಮದರ್ ತೆರೆಸಾ ಅವರು ನಿಜವಾಗಿಯೂ ಜನಗಳ ಸೇವೆ ಮಾಡ್ತಿದ್ರ ಅಥವಾ ಅದರ ಹಿಂದೆ ಬೇರೆನೇ ಕಾರಣಗಳಿತ ಅಂತ ಅನುಮಾನ ಬರೋದಂತೂ ಸತ್ಯ. ಮದರ್ ತೆರೆಸಾ ಅವ್ರ ಬಗ್ಗೆ ನನಗೂ ಗೌರವ ಇದೆ, ಆದ್ರೆ ಇದನ್ನೆಲ್ಲ ನೋಡಿದ್ರೆ ಅನುಮಾನ ಕೂಡ ಹುಟ್ಟುತ್ತೆ. ಈ ವಿಡಿಯೋದಲ್ಲಿ ಅವರನ್ನ ಕೆಟ್ಟೋರ್ ತರ ತೋರಿಸ್ಬೇಕು ಅಂತ ನಾನು ಇದನ್ನೆಲ್ಲ ಹೇಳಿಲ್ಲ. ಅವರ ಬಗ್ಗೆ ಇದ್ದಂತ ವಿವಾದಗಳ ಬಗ್ಗೆ ನಿಮ್ಗೆ ತಿಳಿಸೋದಕ್ಕೆ ಟ್ರೈ ಮಾಡಿದೀನಿ ಅಷ್ಟೇ. ಈ ವಿಡಿಯೋದಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಇದರ ಬಗ್ಗೆ ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.